ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಉತ್ತರ ಕರ್ನಾಟಕದಾದ್ಯಂತ ಬರದ ಛಾಯೆ ಆವರಿಸಿದೆ. ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದಾಗಿ ಬೆಳೆಗಳು ಒಣಗ್ತಾ ಇದ್ದಾವೆ. ಇದರಿಂದ ಕಂಗಾಲಾಗಿರುವಂತಹ ರೈತ ಸರ್ಕಾರದ ಮೊರೆ ಹೋಗಿದ್ದಾನೆ. ಏನು ಮೋಡ ಬಿತ್ತನೆ ಮಾಡುವ ಮೂಲಕ ಬೆಳೆಗಳನ್ನು ರಕ್ಷಣೆ ಮಾಡಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೇನೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಮತ್ತು ರೈತರ ಬೇಡಿಕೆ ಏನಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಈ ಬಾರಿಯ ಮುಂಗಾರು ಒಂದು ಕೈಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆರಂಭದಲ್ಲಿ ಮುಂಗಾರಿನಲ್ಲಿ ಬಂದಂತಹ ಒಂದಷ್ಟು ಮಳೆ ಬಿಟ್ಟರೆ ನಂತರದಲ್ಲಿ ಮಳೆ ಬಂದಿಲ್ಲ. ವಿಶೇಷವಾಗಿ ಏನು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಳೆ ಆಶ್ರಿತ ರೈತರಿದ್ದಾರೆ. ಹಾಗಾಗಿ ಈಗ ಏನು ಆರಂಭದಲ್ಲಿ ಬಂದಂತಹ ಅಲ್ಪ ಮಳೆಗೆ ಬಿತ್ತನೆ ಮಾಡಿದಂತಹ ರೈತರು ಈಗ ಆ ಒಂದು ಬೆಳೆ ಉಳಿಸ್ಕೊಳ್ಳಿಕ್ಕಾಗಿ ಇನ್ನಿಲ್ಲದ ಕಸರತ್ತು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಈಗಾಗಲೇ ಏನು ಮಳೆ ಬಂದಿತ್ತು, ಮುಂಗಾರಿನಲ್ಲಿ ಆರಂಭದಲ್ಲಿ ಏನು ಮಳೆ ಬಂದಿತ್ತು, ಆ ಸಂದರ್ಭದಲ್ಲಿ ಹೆಸರು, ಉದ್ದು, ಏನು ಸೋಯಾಬೀನ್ ಇರ್ಬೋದು, ಮತ್ತು ಏನು ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳ, ಶೇಂಗಾ ಇತ್ಯಾದಿ ಅಂದರೆ ಅಲ್ಪಾವಧಿ ಬೆಳೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಆ ಒಂದು ಬೆಳೆಗಳನ್ನ ಬಿತ್ತುವಂಥ ಕೆಲಸ ಮಾಡಿದರು. ಜೊತೆಗೆ ಅಲ್ಲಲ್ಲಿ ತೊಗರಿ ಬಿತ್ತುವಂತಹ ಕೆಲಸವೂ ಸಹ ಆಗಿತ್ತು. ಆದರೆ ಈಗ ಏನು ಮಳೆ ಕೊರತೆಯಿಂದಾಗಿ ಬಹುತೇಕ ಏನು ನೆಲದಲ್ಲಿ ಬಿತ್ತನೆ ಮಾಡಿದಂತಹ ಬೆಳೆ ಗೇಣುದ್ದದ ಎತ್ತರಕ್ಕೆ ಬೆಳೆದು ಈಗ ಒಣಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಆ ಒಂದು ಬೆಳೆಯನ್ನು ನೋಡಿಬಿಟ್ಟು ರೈತ ಏನು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಏನು ಆ ಒಂದು ಮಳೆ ಬಂದಿಲ್ಲ ಅಂದರೆ ಆ ಇರೋ ಬೆಳೆನೂ ಹಾನಿ ಆಗ್ತದೆ ಮತ್ತು ನಷ್ಟ ಆಗ್ತದೆ ಅನ್ನೋ ಒಂದು ಭೀತಿ ರೈತನದ್ದಾಗಿದೆ. ಯಾಕಂದರೆ ಬಿತ್ತನೆ ಮಾಡೋಂಥ ಸಂದರ್ಭದಲ್ಲಿ ಅದಕ್ಕೆ ಗೊಬ್ಬರ, DAP ಗೊಬ್ಬರ ಇರ್ಬೋದು, ಮತ್ತು ಏನು ಬಿತ್ತನೆ ಬೀಜ ಇತ್ಯಾದಿ, ಲೇಬರ್ ಚಾರ್ಜ್ ಇತ್ಯಾದಿ ಎಲ್ಲವನ್ನು ಲೆಕ್ಕ ಮಾಡಿದಾಗ ಪ್ರತಿ ಎಕರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುವಂತಹ ಕೆಲಸವನ್ನು ರೈತ ಮಾಡಿದ್ದಾನೆ. ಆದರೆ ಈಗೇನು ಬೆಳೆಯುವ ಹಂತದಲ್ಲಿನೇ ಈ ಒಂದು ಪೈರು ಬೆಳೆಯುವ ಹಂತದಲ್ಲಿನೇ ಮಳೆ ಕೈಕೊಟ್ಟಿದ್ದರಿಂದಾಗಿ ಒಂದು ಏನು ಬೆಳೆ ಒಣಗ್ತಾ ಇದೆ. ಮತ್ತು ಏನು ಮೊಳಕೆ ಹಂತದಲ್ಲಿ ಅಂದರೆ ಏನು ಚಿಕ್ಕ ಹಂತದಲ್ಲಿರುವಾಗ ಏನು ಸಣ್ಣದಾಗಿರುವಂಥ ಬೆಳೆ ಸಣ್ಣದಾಗಿರುವಂಥ ಸಂದರ್ಭದಲ್ಲಿನೇ ಅದು ಒಣಗ್ತಾ ಇರೋದರಿಂದಾಗಿ ಪೈರಿನ ಮೇಲೆ ದೊಡ್ಡ ಪರಿಣಾಮ ಆಗ್ತಾಯಿದೆ. ಹೀಗಾಗಿ ಏನು ಆ ಒಂದು ಒಣಗ್ತಿರುವ ಬೆಳೆನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಮೋಡ ಬಿತ್ತನೆ ಮಾಡಬೇಕು. ಯಾಕಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮಳೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತು ಏನು ಅಲ್ಲಿ ಸ್ವಲ್ಪ ಮಳೆ ಬಂದರೂ ಸಹ ಅದು ಯಾವುದಕ್ಕೂ ಸಹ ಸಾಲ್ತಾ ಇಲ್ಲ. ಹೀಗಾಗಿ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿದೆ. ಇದೆಲ್ಲದಕ್ಕೂ ಪರಿಹಾರ ಅಂದರೆ ಮೋಡ ಬಿತ್ತನೆ ಮಾಡಬೇಕು. ಏನು ಈ ಹಿಂದೆನೂ ಸಹ ಬರಗಾಲ ಬಂದಂಥ ಸಂದರ್ಭದಲ್ಲಿ ಮೋಡ ಬಿತ್ತನೆ ಮಾಡಿ ಒಂದಷ್ಟು ಮಳೆ ಬಂದಿರೋ ಉದಾಹರಣೆಗಳಿದ್ದಾವೆ. ಹಾಗಾಗಿ ಈ ವರ್ಷವೂ ಸಹ ಬರಗಾಲ ರಾಜ್ಯ ಕರ್ನಾಟಕವನ್ನು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕವನ್ನು ಬರಪೀಡಿತ ಅಂತ ಘೋಷಣೆ ಮಾಡಬೇಕು. ಜೊತೆಗೆ ಏನು ಆ ಒಂದು ಎಲ್ಲೆಲ್ಲಿ ಮಳೆ ಕೊರತೆ ಆಗಿದೆ ಅಲ್ಲೆಲ್ಲ ಮೋಡ ಬಿತ್ತನೆ ಮಾಡಬೇಕು ಅಂತೇಳಿ ರೈತರು ಆಗ್ರಹ ಮಾಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ಏನು ಜುಲೈ 2ನೇ ವಾರದಲ್ಲಿ ರಾಜ್ಯ ಸರ್ಕಾರದ ಬಳಿ ನಿಯೋಗ ಕೊಂಡೊಯ್ಯಲಿಕ್ಕೂ ಸಹ ರೈತರು ತೀರ್ಮಾನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈ ಸಲ ಪೂರ್ತಿ ಬರಗಾಲ ಬಿದ್ದೈತಿ. ಸಲ ನೋಡಿದರೆ ಹೆಸರು ಬೆಳೆ ಲುಕ್ಷನಾಗಿ, ಆಮ್ಯಾಗ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೊಡಲಿಲ್ಲ. ಸಲನೂ ಅತಿವೃಷ್ಟಿ ಮಳೆಯಾಗಿ ಹಿಂಗೆ ಲುಕ್ಷಣ ಆಯ್ತು. ಹೆಂಗೋ ಸಾಲ ಸೂಲ ಮಾಡಿ ಈ ಸಲ ರೈತರು ಈಗ ಎಲ್ಲ ಬಿತ್ತನೆ ಮಾಡ್ಯಾರ. ಆದರೆ ಇದನ್ನ ಬಂದಿಲ್ಲ, ಮಳಿನ ಬರುವಲ್ದು. ಹೀಗಾಗಿ ಇಷ್ಟರೊಳಗೆ ಮೋಡ ಬಿತ್ತನೆ ಆಗಬೇಕಾಗಿತ್ತು. ರಾಜ್ಯ ಸರ್ಕಾರ ಇದು ಗ್ಯಾರಂಟಿ ಅವರೇ ಏನೇನೋ ಸಂಬಂಧ ಹಿಂಗೆ ಲೇಟ್ ಮಾಡಿ ಇದಾಗೈತಿ. ರಾಜ್ಯ ಸರ್ಕಾರ ಇಷ್ಟರೊಳಗೆ ಮೋಡ ಬಿತ್ತನೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಕಿತ್ತು. ಈಗೂ ಏನಾಗಿಲ್ಲ. ರಾಜ್ಯ ಸರ್ಕಾರ ಇದು ಮೋಡ ಬಿತ್ತನೆ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು. ಮತ್ತು ಕರ್ನಾಟಕವನ್ನು ಬರಗಾಲ ಕರ್ನಾಟಕ ಅಂತೇಳಿ ಘೋಷಣೆ ಮಾಡಬೇಕು. ಬರ ಪಡಿತ ಕರ್ನಾಟಕ ಕರ್ನಾಟಕ ಬಹುತೇಕ 98% ಪೂರ್ತಿ ಬರಗಾಲ ಬಿದ್ದೈತಿ ಕರ್ನಾಟಕದೊಳಗೆ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ಕರ್ನಾಟಕವನ್ನು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ ರೈತರಿಗೆ ವಿಶೇಷ ಪ್ಯಾಕೇಜನ್ನು ನೀಡಬೇಕಂತೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ಕೊತೀನಿ. ಧಾರವಾಡ ಜಿಲ್ಲಾದೊಳಗೆ ರೈತರನ್ನ ಕಣ್ಣು ತೆಗೆದು ನೋಡುವಂಥ ಸರ್ಕಾರ ನಾವು ಎಷ್ಟು ಮನವಿ ಕೊಟ್ಟರು, ಎಷ್ಟು ಇದು ಮಾಡಿದ್ರು ಯಾರೂ ನಮ್ಮನ್ನು ಕೇರ್ ಮಾಡವಲ್ರಿ. ಈಗ ಸದ್ಯ ಮುಂಗಾರಿ ಬಿತ್ತಾರ್ರಿ. ಮುಂಗಾರಿ ಬಿತ್ತಿ ಮಳೆ ಮಳೆನೇ ಆಗಿಲ್ಲ. ಆ ಕಾರಣಕ್ಕೆ ಮೂಡು ಬಿತ್ತನೆ ಮಾಡಿ ಈ ಸರ್ಕಾರದೊಳಗೆ ನಮ್ಮನ್ನು ರೈತರನ್ನ ಉಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾನೆ ರೀ. ಈಗ ಹೆಸರು ಕಡ್ಲಿ, ಗೊಂಜಾಳ, ಹತ್ತಿ, ಸೋಯಾಬಾನ, ಶೇಂಗಾ, ಸೂರ್ಯಪಾನ ಎಲ್ಲ ಬಿತ್ತೈತ್ರಿ.
ಬಿತ್ತಬೇಕು, ಹುಟ್ಟಿ 2 ಇಂಚ್ ಆಗುತ್ತಲೇನೆ ಮಳಿನೇ ಇಲ್ಲ. ಅದು ಪೀಕ್ ಸಾಯುವಂಥ ಒಂದು ಇದು ಆಗ್ಬಿಟ್ಟದ್ರಿ. ರೈತರನ್ನ ಬದುಕಿಸ್ಬೇಕಾದ್ರೆ ಸಾಲ ಸೋಲ ಮಾಡ್ಯಾರ ರೈತರು. ಒಂದು ಬೆಳೆ ವಿಮೆ ಕೊಡ ಅಂತಂದ್ರೆ ಮುಂಗಾರಿ ಕೊಡ್ತೇವೆ ಹಿಂಗಾರಿ ಕೊಡ್ತೇವೆ ಅಂತ ಅವ್ರು ಬ್ಯಾಂಕ್ನವ್ರು ಒತ್ತಾಕತ್ತಾರೆ. ಈಗ ಅಲ್ಲಿ ಸಾಲ ತೊಗೊಂಡ್ರೆ ರೈತರ ಒದ್ದಾಡಕತ್ತಾನ ರೀ. ಈಗ ಮಳೆ ಆಗ್ಲಿಕ್ಕಂದ್ರೂ ಈ ಸರ್ಕಾರ ಕೇಳ್ಕೊಳ್ಳೋದೇನಂದ್ರೆ ಮೋಡ ಬಿತ್ತನೆ ಮಾಡಿ ಈ ರೈತರನ್ನು ಕಾಪಾಡಿಕೊಳ್ಬೇಕಂತೇಳಿ ತಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ರೀ. ಇದನ್ನು ಮಾಡಲೇಬೇಕು. ವಿವಿಧ ರೈತ ಸಂಘಟನೆಗಳು ಏನಂದರೆ ಈಗಾಗಲೇ ಈ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಏನು ಮುಖ್ಯಮಂತ್ರಿಗಳನ್ನ ಮತ್ತು ಏನು ಸಂಬಂಧಪಟ್ಟ ಸಚಿವರನ್ನ ಭೇಟಿಯಾಗಿ ಏನು ಆ ಒಂದು ಏನು ಮನವಿ ಸಲ್ಲಿಸಿ ಮೋಡ ಬಿತ್ತನೆ ಮಾಡ್ಬೇಕಂತೇಳಿ ಬೇಡಿಕೆ ಇಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಏನು ಈಗ ಏನು ಇಲ್ಲೇನು ನಷ್ಟ ಆಗ್ತಾಯಿದೆ ಮತ್ತೇನು ತೊಂದರೆ ಆಗ್ತಾಯಿದೆ, ಈ ನಿಟ್ಟಿನಲ್ಲಿ ಏನು ಬರಪೀಡಿತ ಅಂತ ಘೋಷಣೆ ಮಾಡೋದಲ್ಲಿ ನಮಗೊಂದಷ್ಟು ಬರಪೀಡಿತ ಅಂತ ಘೋಷಣೆ ಮಾಡೋದ್ರ ಜೊತೆಗೆ ಏನಂದರೆ ಈಗೇನಾದರೂ ಬೆಳೆ ಒಣಗದಲ್ಲಿ ಆ ಒಂದು ಅಲ್ಲಿ ಬಿತ್ತನೆ ಮಾಡಲಿಕ್ಕೆ ಬಿತ್ತನೆ ಬೀಜ ಮತ್ತು ಗೊಬ್ಬರನೂ ಸಹ ಉಚಿತವಾಗಿ ಕೊಡಬೇಕು ಮತ್ತು ಏನು ಮುಂದಿನ ಕೃಷಿಗೆ ಅನುಕೂಲ ಮಾಡಿಕೊಡಬೇಕು. ಜೊತೆಗೆ ಏನು ಬೆಳೆ ವಿಮೆ ಈಗೇನು ಹಣ ಕಟ್ಟಲಾಗಿದೆ, ಬೆಳೆ ವಿಮೆ ಪರಿಹಾರನೂ ಸಹ ಕೊಡಬೇಕು. ಇಲ್ಲಾಂದರೆ ರೈತ ಉಳಿಯೋದು ಕಷ್ಟ. ಈಗಾಗಲೇ ಏನು ಬಿತ್ತನೆ ಮಾಡಲಿಕ್ಕೆ ಏನು ಖರ್ಚು ಮಾಡ್ಕೊಂಡಿದ್ದಾನೆ ಆ ಒಂದು ಖರ್ಚನ್ನ ಸರಿದೂಗಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕನ್ನೋ ಒಂದು ಆಗ್ರಹ ಮಾಡ್ತಾಯಿದೆ. ಈಗೇನು ಆಲ್ಮೋಸ್ಟ್ ಏನು ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಮಾಡಲಾಗಿದೆ. ಇಲ್ಲಿ ಧಾರವಾಡದ ಜಿಲ್ಲೆಯಲ್ಲೂ ಸಹ ಇದೇ ಪರಿಸ್ಥಿತಿ, ಅಂದರೆ ಆತಂಕಕ್ಕೀಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಬಿತ್ತಿದ ಬೆಳೆ ಒಣಗ್ತಾ ಇರೋದ್ರಿಂದಾಗಿ ಮತ್ತು ಏನು ಅದನ್ನು ಸಂರಕ್ಷಣೆ ಮಾಡ್ಕೊಳ್ಳೋಕೆ ಇಲ್ಲಲ್ಲ ಅನ್ನೋ ಒಂದು ಆತಂಕ ಮತ್ತು ಏನು ಆಕ್ರಂದನ ರೈತನದ್ದಾಗಿದೆ. ಹಾಗಾಗಿ ಆ ಒಂದು ಬೆಳೆ ರಕ್ಷಣೆಗೆ ನೆರವು ನೀಡಬೇಕಂತೇಳಿ ಸರ್ಕಾರದ ಮೊರೆ ಹೋಗುವಂಥ ನಿರ್ಧಾರಕ್ಕೆ ಬಂದಿದ್ದಾನೆ. ಈ ನಿಟ್ಟಿನಲ್ಲಿ ಏನಂದರೆ ಮುಂದಿನ ಏನು ಜುಲೈ ತಿಂಗಳಲ್ಲಿ 2ನೇ ವಾರದಲ್ಲಿ ಬೆಂಗಳೂರಿಗೆ ಹೋಗಿಬಿಟ್ಟು ನಿಯೋಗ ಕೊಂಡೊಯ್ದು ಸರ್ಕಾರಕ್ಕೆ ಮನವಿ ಮಾಡುವ ಮೂಲಕ ಒಂದು ಏನು ಮೋಡ ಬಿತ್ತನೆಗೆ ಒತ್ತಡ ತರುವಂತಹ ತಂತ್ರಕ್ಕೆ ರೈತ ಮುಂದಾಗಿದ್ದಾನೆ. ಈ ನಿಟ್ಟಿನಲ್ಲಿ ವಿವಿಧ ರೈತ ಸಂಘಟನೆಗಳ ಜೊತೆ ಸಹ ರೈತ ಮುಖಂಡರು ಸಮಾಲೋಚನೆ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ ಏನು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದಾಗಿ ಈಗ ಸಾಕಷ್ಟು ಬಿತ್ತನೆ ಮಾಡಿದಂತಹ ಬೆಳೆ ಒಣಗ್ತಾ ಇದೆ. ಹಾಗಾಗಿ ಆ ಒಂದು ಬೆಳೆ ರಕ್ಷಣೆಗಾಗಿ ಇನ್ನಿಲ್ಲದ ಕಸರತ್ತನ್ನು ರೈತ ಮಾಡ್ತಾ ಇದ್ದಾನೆ. ಹಾಗಾಗಿ ಅದಕ್ಕೆ ಪೂರಕವಾಗಿಯೇ ಮೋಡ ಬಿತ್ತನೆಯ ಒಂದು ಬೇಡಿಕೆನ ಇಟ್ಟಿದ್ದಾನೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಈ ಮುಂದಿನ ಬೆಳವಣಿಗೆಗೆ ಅವಲಂಬಿತ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಒಟ್ಟಾರೆ ಬೆಳೆ ಸಂರಕ್ಷಣೆಗೆ ಇನ್ನಿಲ್ಲದ ಕಸರತ್ತು ಮಾಡ್ತಿರುವಂಥ ರೈತ ಕೊನೆಯ ಅಸ್ತ್ರ ಅನ್ನೋ ರೀತಿಯಲ್ಲಿ ಮೋಡ ಬಿತ್ತನೆಯ ಒಂದು ಮನವಿ ಮಾಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.